ಆ ಬಿಲ್ಡಿಂಗ್ ನಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ 1800 ಸ್ಕ್ವೇರ್ ಫೀಟ್ ನಿನ್ನ ಹೆಸರಿಗೆ ಬುಕ್ ಮಾಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ? ಎಸ್. ನೋಡು, ಇನ್ ಮುಂದೆ ನೀನು ಬ್ಯೂಟಿ ಪಾರ್ಲರ್ ಜೊತೆಗೆ ಹೆಲ್ತ್ ಕ್ಲಬ್, ಜಿಮ್ನಾಶಿಯಂ ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನಮ್ಮ ದೂರದರ್ಶಿ ಚಿಟ್ ಫಂಡ್ಸ್ ನ ಪ್ರೋಗ್ರೆಸ್ ನ ಬಗ್ಗೆ ಕೇಳ್ಬಿಟ್ರೆ ನೀನು ತಕ 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 ಕುಡ್ದಾಡ್ಬಿಡ್ತೀಯ. ಬದಲಾ ಡಾಲಿ? ಬರ್ತೀನಿ ಸಂಗೀತ ಅವರೇ. ಬಾಯ್ ರೀ. ಡಾಲಿ, ಏನ್ ಸಂಗೀತ? ನಿಮ್ಮ ಯಜಮಾನ್ರು ಯಾವ್ದು ಚಿಟ್ ಬಗ್ಗೆ ಮಾತಾಡ್ತಾ ಇದ್ರು? ಓ ಅದಾ, ದೂರದರ್ಶಿ ಚಿಟ್ ಫಂಡ್. ನಿಮ್ಗೆ ಹೇಳಿದ್ನಲ್ಲ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಡಾಲಿ, ನನ್ಗೊಂದು ಮೆಂಬರ್ಶಿಪ್ ಕೊಡ್ಸೆ. ನೀನ್ ನನ್ ಕ್ಲೋಸ್ ಫ್ರೆಂಡ್, ನಿನ್ಗಿಲ್ಲ ಅಂತ ಹೇಳ್ತೀನ? ಖಂಡಿತ ಮೆಂಬರ್ಶಿಪ್ ಕೊಡಿಸ್ತೀನಿ. ನಿನ್ಗೆ ಮಾಯಾ ಅನ್ನೋ ಹುಡುಗಿ ಗೊತ್ತಾ? ಮಾಯಾ? ಮಾಯಾ ರಂಜನ್. ಓ ಮಾಯಾ, ನನಗೆ ಚೆನ್ನಾಗಿ ಗೊತ್ತು. ಹೇಗ್ ಗೊತ್ತು? ಎಷ್ಟು ಗೊತ್ತು? ಇಬ್ರು ಒಟ್ಟಿಗೆ ಓದಿದ್ವಿ, ಹಾಗಾಗಿ ಗೊತ್ತು. ನೀನು ಅವಳು ಪ್ರೀತಿಗೆ ಮಾಡಿರೋ ಮೋಸ ಅವಳಿಂದ ಸಹಿಸಕ್ ಆಗ್ತಾ ಇಲ್ಲ. ನೋಡು ನೈನಾ, ಅವಳಿಗೆ ನನ್ನ ಬಗ್ಗೆ ಅಂತ ಭಾವನೆ ಇದೆ ಅನ್ನೋ ಅನುಮಾನ ನನಗೂ ಕೆಲವೊಂದ್ಸಲ ಬಂದಿತ್ತು. ಅದಕ್ಕೆ ನಾನೇ ಅವಳಿಗೆ ನೇರವಾಗಿ ಹೇಳಿದ್ದೆ, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಅದರ್ಸ್ ಅಂತ. ಆದ್ರೆ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಅವಳು ತನ್ನ ಮನಸ್ಸಲ್ಲಿ ನನ್ನನ್ನ ಪ್ರೀತಿಸ್ತಾ ಇದ್ರೆ ಅದಕ್ಕೆ ನಾನು ಹೊಣೆನಾ? ನಾನು ನಿನ್ನ ನಂಬೋದಾ? ನಂಬಿಕೆ ಅನ್ನೋದು ನಿನಗೆ ಬಿಟ್ಟಿದ್ದು, ನೀನ್ ಡಿಸೈಡ್ ಮಾಡು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಮ್ಮ. ಇವತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡ್ಬೇಕು, ದುಡ್ಡು ಕೊಡ್ತೀಯಾ? ಕೊಡ್ತೀನಿ. ನೀನ್ ಬೇಗ ಸ್ಕೂಲ್ ರೆಡಿ ಆಗೋ. ಅಮ್ಮ, ಅಪ್ಪ ಎಲ್ಲಿ? ಅಪ್ಪ ವಾಕಿಂಗ್ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನೀನ್ ಬೇಗ ರೆಡಿ ಆಗ್ಬಿಡು. ಓಕೆ ಅಮ್ಮ. ಹಾಗೆ ವರ್ಲಿಂದ ಗೂಡ್ಸ್ ಬರ್ತಾ ಇದೆ, ನೀಟಾಗಿ ಚೆಕ್ ಮಾಡ್ಬಿಡಿ. ಗೊತ್ತಾಯ್ತಾ? ಹಾಗೆ ಆ ರೈನ್ಬೋ ಟೆಕ್ ಕಂಪನಿ ಅವರಿಗೆ ಇಮೇಲ್ ಕಳಿಸ್ರಿ. ಎಲ್ಲ ನಾನೇ ಹೇಳ್ಬೇಕಲ್ರಿ ನಿಮ್ಗೆ. ತಿಂಡಿ ತಿಂಡಿ ತಿಂಡಿನಲ್ಲಿ ಬೇಡ, ಲೇಟ್ ಆಗ್ಬಿಡುತ್ತೆ. ಬರ್ತೀನಿ. ನೋಡಿ, ಆ ವಿ ಗ್ರೂಪ್ ಮ್ಯಾನೇಜ್ಮೆಂಟ್ ಹತ್ರ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ, ಅಲ್ಲಿ ಬೇಡ. ಹೌದಿಲ್ಲ ಚಿಂಟು, ತಿಂಡಿ ತಿನ್ನೋ. ನಂಗೆ ತಿಂಡಿ ಬೇಡ. ಯಾಕಮ್ಮ? ನಂಗಪ್ಪ ವಿಷಯ ಮಾಡಿಲ್ಲ. ಚಿಂಟು, ಅಪ್ಪ ನಿನಗೆ ಈಗ ಯಾಕೆ ವಿಶ್ ಮಾಡಿಲ್ಲ ಹೇಳು? ಯಾಕೆ? ಸಂಜೆ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ನನ್ ಬೇಜಾರಾಗುತ್ತೆ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಾ? ಇಲ್ಲಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ, ಪ್ರಾಮಿಸ್. ನೋಡ್ತಾ ಇರು, ಸಂಜೆ ಪಪ್ಪ ನಿನಗೆ ಯಾವ ತರ ಗಿಫ್ಟ್ ತರ್ತಾರೆ ಅಂತ. ಹೌದಾ? ಹೌದು. ಅನ್ನು ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಹೇಳದ್ನಲ್ಲ, ಬ್ಯುಸಿ ಆಗಿದ್ದೀನಿ ಅಂತ. ಆಫೀಸ್ ಕೆಲಸದ ಮೇಲೆ ಬಾಂಬೆಗೆ ಹೊರಟಿದ್ದೀನಿ. ಹೋಗಿ ಯಾವಾಗ ಬರ್ತಿದ್ಯಾ? ಈ ಸಲ ತುಂಬಾ ದಿನ ಅಲ್ಲೇ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಕೆಲ್ಸದ ಬಗ್ಗೆ ಕೇಳಿದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಜೊತೆಗೆ ಒಂದೇ ಒಂದು ಏರ್ ಟಿಕೆಟ್. ಹಾಗಿದ್ರೆ ನನ್ ಗತಿ? ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ ಕೇಳು. ನಾನು ಅಮೆರಿಕ ಕನಸಿನ ಬಗ್ಗೆ ನಿನಗೆ ಗೊತ್ತು. ನನ್ನ ಕನಸಿಗೆ ಒಬ್ಬರು ಸ್ಪಾನ್ಸರ್ ಅವ್ರು ಸಿಕ್ಕರು. ಅವರು ಒಂದು ಆಸೆನ ನಾನು ಈಡೇರಿಸೋದಾದ್ರೆ ಅವ್ರು ನನ್ನ ಕನಸಿಗೆ ಸ್ಪಾನ್ಸರ್ ಆಗ್ತೀನಿ ಅಂತಂದ್ರು. ಯಾರ ಮಹಾನುಭಾವ? ಏನಂತ ಅವ್ರ ಆಸೆ? ಮೋಹನ್ ರಾಮ್ ಅಂತ, ಬಿಸ್ನೆಸ್ ಟೈಕೋನ್. ಮತ್ತ ಅವ್ರ ಆಸೆ? ಅವರ ಮಗಳ ನಯನಾನ ನಾನು ಮದುವೆ ಆಗೋದು. ಅಂದ್ರೆ ನೀನ್ ಅವಳ ಮದ್ವೆ ಆಗ್ತಿದ್ಯಾ? ನಿನ್ ಕನಸು ಅವ್ರ ಆಸೆಗೋಸ್ಕರ ನೀನ್ ನನ್ ಬದುಕನ್ ಬಲಿಪಶು ಮಾಡ್ತಿದ್ಯಾ? ನೋ ನೋ ವೇ. ಇಂಥ ಅವಕಾಶಗಳು ಎಲ್ರಿಗೂ ಸಿಗಲ್ಲ. ಈ ಪ್ರಾಕ್ಟಿಕಲ್. ನೀನು ನನ್ನ ದಾರಿನ ಮುಳ್ಳಾಗೋದಾದ್ರೆ ನಮ್ಮಿಬ್ಬರ ಜೀವನನೂ ಹಾಳಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಜಾರಿತು